ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಕೊಬ್ಬರಿ ಚಿನ್ನಿ ಕರದಂಟು ಅಂತಾರಲ್ವ ಅದನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಈ ನಮ್ಮ ನಾರ್ತ್ ಕರ್ನಾಟಕದ ಕಡೆ ಎಲ್ಲ ಇದು ಫೇಮಸ್ ಸ್ವೀಟು. ಇದು ಕೊಬ್ಬರಿ ಚಿನ್ನಿ ಎಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು ಅಂದರೆ ಇದನ್ನು ಇನ್ಸ್ಟಂಟ್ ಸ್ವೀಟ್ ಅಂದ್ಕೊಂಡು ನಾವು ಬೇಗ ಮಾಡ್ಕೊಂಡು ಹೋಗ್ತೀವಿ. ಬನ್ನಿ ಆಗಿದ್ದರೆ ಇದಕ್ಕೆ ಏನೇನು ಐಟಮ್ಸ್ ಬೇಕು ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ಹುರ್ಗಡ್ಲೆ ತೊಗೊಂಡಿದ್ದೀನಿ ಪುಟಾಣಿ. ಅದನ್ನು ಆಮೇಲೆ ಅದೇ 1 ಕಪ್ಪಲ್ಲಿ ಸಕ್ಕರೆ, ಸ್ವಲ್ಪ ಇದು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪೌಡ್ರು ಮತ್ತು ಗಸಗಸೆ, ಸ್ವಲ್ಪ ತುಪ್ಪ ಬೇಕು ಇದಕ್ಕೆ. ಇವಾಗ ನೋಡಿ, ನಾನು ಫಸ್ಟು ಈ ಪುಟಾಣಿ ಏನಿತ್ತಲ್ವ ಇದನ್ನು ನಾನು ಫುಲ್ ನೈಸ್ ಪೌಡ್ರ್ ಮಾಡ್ಕೊತೀನಿ. ಫುಲ್ಲು ನೈಸಾಗಿ ಹಿಟ್ಟು ಮಾಡ್ಕೊಳ್ಳೋದು. ಹಿಟ್ಟು ಮಾಡಿಕೊಂಡು ನೋಡಿ ಇದನ್ನು ಜರಡಿ ಹಿಡ್ಕೋಬೇಕು. ಇಲ್ಲಿ ನಾನು ಫುಲ್ಲು ನೈಸಾಗಾಗಿದೆ, ಜಲ್ಡಿ ಏನು ಹಿಡಿತಾ ಇಲ್ಲ. ಆಮೇಲೆ ಇವಾಗ ಹಿಟ್ಟು ರೆಡಿ ಆಯ್ತಲ್ವ, ಇವಾಗ ಒಂದು ಪಾತ್ರೆಗೆ ನಾನು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 1/4 ಕಪ್ನಷ್ಟು ಕಾಲು ಕಪ್ಪಿಗಿಂತ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೊಂಡ್ಬಿಟ್ಟು ಪಾನಕಕ್ಕೆ ಇಡಬೇಕು. ಇದು ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಆದಮೇಲೆ ಕುದೀತಾ ಇರುತ್ತಲ್ವ ಅದು ಆವಾಗ ಪಾಕ ನೋಡ್ಕೋಬೇಕು ನಾವು. ನೋಡಿ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ, ಕೈ ಆಡಿಸ್ತಾ ಇರಬೇಕು. ಕೈ ಆಡಿಸ್ಬಿಟ್ಟು ಇದನ್ನು ಅಷ್ಟೊತ್ತಿಗೆ ಅದು ಸಕ್ಕರೆ ಎಲ್ಲ ಕರಗಿ ಕುದಿಯೋ ಅಷ್ಟೊತ್ತಿಗೆ ನಾವು ಒಂದು ತಟ್ಟೆಗೆ ತುಪ್ಪ ಹಚ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಎಲ್ಲ ಅದನ್ನ ಹಾಕಬೇಕಲ್ವ ಹಿಟ್ಟು, ಅದಕ್ಕೆ ತಟ್ಟೆಗೆ ನೀಟಾಗಿ ಎಲ್ಲ ತುಪ್ಪ ಹಚ್ಕೊಂಡು ಇಟ್ಕೊಂಡ್ಬಿಡೋಣ. ಈ ಒಂದು ಟೈಮಲ್ಲಿ ಸಕ್ಕರೆನ ನೋಡಿ ಕರಗ್ತಾ ಇದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಸಕ್ಕರೆ ಕರಗಿದೆ, ಇನ್ನೇನು ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಇದು ಚೆನ್ನಾಗಿ ಮಳ್ತಾ ಇರುತ್ತೆ. ನೋಡಿ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ. ಆಮೇಲೆ ಇದನ್ನು ನಾವು ಏನು ತುಪ್ಪನೂ ಹಚ್ಚಿ ಇಟ್ಕೊಂಡಿದ್ದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಮಳ್ತಾ ಇದೆ. ಇವಾಗ ಇದನ್ನು ನಾವು ಪಾಕನ ನೋಡ್ಕೋಬೇಕು, ಪಾಕ ಟೆಸ್ಟ್ ಮಾಡ್ತಾ ಇರಬೇಕು. ಫುಲ್ ಹಿಂಗೆ ಸೌಟಲ್ಲಿ ಕೆಳಗೆ ಡ್ರಾಪ್ ಎಲ್ಲ ಬೀಳುತ್ತಲ್ವ, ಹಂಗೂ ಗೊತ್ತಾಗುತ್ತೆ. ಇಲ್ಲ ಅಂದರೆ ಜಸ್ಟ್ ಈ 2 ಫಿಂಗರಲ್ಲಿ ಈ ಥರ ನೋಡಿದರೆ ಒಂದೇಳೆ ನೀಟಾಗಿ ಪಾಕ ಬರುತ್ತೆ. ಅದು ಆ ಥರ ಬಂದರೆ ಸ್ವೀಟ್ಸ್ ಎಲ್ಲ ಕರೆಕ್ಟಾಗಿ ಹದವಾಗಿ ಆಗಿದೆ ಅಂತ. ಒಂದೇಳೆ ಪಾಕನೇ ಆಲ್ಮೋಸ್ಟ್ ಎಲ್ಲ ಸ್ವೀಟಿಗೂ ಮಾಡೋದು, ಜಾಸ್ತಿ ಸ್ವೀಟ್ಗಳಿಗೆಲ್ಲ. ನೋಡಿ ಇವಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಒಂದು ನೀಟಾಗಿ ಅದು ಇನ್ನೊಂದು ಸ್ವಲ್ಪ ಬರಬೇಕು. ಈಗಿದು ನೀಟಾಗಿ ಇನ್ನೂ ಒಂದು ಎಳೆ ಥರ ಕಾಣಿಸ್ತಾ ಇಲ್ಲ. ಇನ್ನು ಹಾಗೆ ಸ್ವಲ್ಪ ಚೆಕ್ ಮಾಡ್ತಾನೆ ಇರಬೇಕು, ಬರುತ್ತೆ ನೋಡಿ. ಇವಾಗ ಕರೆಕ್ಟಾಗಿ ಬರ್ತಾಯಿದೆ ಒಂದೇಳೆ. ನೋಡಿ ಈ ಥರ ಒಂದೇಳೆ ಪಾಕ ಆದರೆ ಈ ಕೊಬ್ಬರಿ ಚಿನ್ನಿಗೆ ಕರೆಕ್ಟಾಗಿ ಹದವಾಗಿ ಬರುತ್ತೆ ಇದು ಸ್ವೀಟು. ಇಷ್ಟಾದಮೇಲೆ ಇದಕ್ಕೆ ನಾವು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು, ಇಷ್ಟು ಪಾಕ ಬಂದಿದೆ ಅಲ್ವ, ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗೆ ಇಟ್ಕೊಂಡು ನಾವೇನು ಹಿಟ್ಟು ಮಾಡ್ಕೊಂಡಿದ್ವಿ ಅಲ್ವ, ಆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೈಸ್ ಇರುತ್ತಲ್ವ, ಗಂಟಾಗುತ್ತೆ ಅಂತ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು, ಎಲ್ಲದನ್ನು ಒಂದೇ ಸರಿಗೆ ಹಾಕ್ಕೋಬಾರ್ದು. ಈ ಥರ ಹಾಕ್ಕೊಂಡು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಇದು ತುಂಬ ಇನ್ನೂ ಜಾಸ್ತಿ ಹಿಟ್ಟು ಹಾಕಿದ್ವಿ ಅಂದರೆ ದಪ್ಪ ಬಂದುಬಿಡುತ್ತೆ ಸ್ವೀಟು. ಅದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು, ನಾವೇನು ತಟ್ಟೆಗೆ ತುಪ್ಪ ಹಚ್ಕೊಂಡಿದ್ವಿ ಅಲ್ವ ಅದಕ್ಕೆಲ್ಲದನ್ನು ಇದನ್ನು ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ತಟ್ಟೆನ ಶೇಕ್ ಮಾಡಬೇಕು. ನೀಟಾಗಿ ಅದೇ ಸ್ಪ್ರೆಡ್ ಆಗುತ್ತೆ ನೋಡಿ, ತಟ್ಟೆ ತುಂಬ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಈ ತುಪ್ಪ ಹಾಕೋದ್ರಿಂದ ಶೈನಿಂಗು ಚೆನ್ನಾಗಿ ಕಾಣಿಸುತ್ತೆ, ಶೈನಿಂಗ್ ಬರುತ್ತೆ ಸ್ವೀಟು. ಇನ್ನು ಮೇಲೆ ಕೊಬ್ಬರಿ ಮತ್ತು ಇದು ಏಲಕ್ಕಿ ಪೌಡ್ರೆಲ್ಲ ಹಾಕ್ಬಿಟ್ಟು ನಾವು ಹಿಟ್ಟೆಲ್ಲ ಮಿಕ್ಸ್ ಮಾಡಿರ್ತೀವಿ ಅಲ್ವ, ಇವಾಗ ಕೊಬ್ಬರಿ ಮತ್ತು ಗಸಗಸೆ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪನೇ ಮೇಲೆ ಈ ಥರ ಪ್ರೆಸ್ ಮಾಡೋಣ. ಈ ಥರ ಪ್ರೆಸ್ ಮಾಡಿದರೆ ನೀಟಾಗಿ ಕೊಬ್ಬರಿ ಮತ್ತು ಗಸಗಸೆ ಹಿಡಿಯುತ್ತೆ. ಒಂದು 10 ಮಿನಿಟ್ಸ್ ಬಿಟ್ಬಿಟ್ಟು ಅದು ಗಟ್ಟಿಯಾಗುತ್ತಲ್ವ, ಆವಾಗ ಜಸ್ಟ್ ಈ ಥರ ನಾವು ಶೇಪ್ ಕೊಡಬೇಕು. ಆಮೇಲೆ ನೀಟಾಗಿ ಇನ್ನೊಂದು ½ ಆನ್ ಅವರ್ ಬಿಟ್ಬಿಟ್ಟು ತೆಗಿಬೋದು. ಒಂದು 10 ಮಿನಿಟ್ಸಲ್ಲಿ ಇದನ್ನೆಲ್ಲದನ್ನು 10 ಮಿನಿಟ್ಸು ಬಿಟ್ಟು ಇದು ಗಟ್ಟಿ ಆಗುತ್ತಲ್ವ, ಆವಾಗ ಇದನ್ನು ನೀಟಾಗಿ ನಮಗೆ ಅದು ಸ್ಕ್ವೇರು, ಡೈಮಂಡ್ ಶೇಪು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀಟಾಗಿ ಇದನ್ನು ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡು ಫುಲ್ ಎಲ್ಲ ತಣ್ಣಗಾಗುತ್ತೆ. ಆಮೇಲೆ ಆವಾಗಲೂ ಬರುತ್ತೆ ಒಂದೊಂದು ಸರಿ ತೆಗೆದ್ಬಿಟ್ಟು ಈ ಥರ ನೀಟಾಗಿ ನೋಡಿ ಎಲ್ಲದನ್ನು ತೆಗಿಯೋದು. ಒಂದೊಂದೇ ಪೀಸ್ನ ಈ ಥರ ಮಾಡಿ ಇಟ್ಕೊಂಡು ನೀಟಾಗಿ ನೋಡಿ ಎಲ್ಲ ಶೇಪ್ನು ಎಷ್ಟು ಚೆನ್ನಾಗಿ ಬಂದಿದೆ, ನೀಟಾಗೂ ಬರುತ್ತೆ ಸ್ವೀಟು. ಎಲ್ಲದನ್ನು ಈ ಥರ ಮಾಡಿ ಇಟ್ಕೊಳ್ಳೋದು. ಆಮೇಲೆ ಇದನ್ನು ನೀಟಾಗಿ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ತೆಗೆದು ಇಟ್ಕೊಳ್ಳೋದು. ಎಲ್ಲದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳೋದು. ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಆರಾಮಾಗಿ ಎಲ್ಲಾದರೂ ಹೋಗಬೇಕು ಅಂದಾಗ ಈ ಥರ ಬೇಗನೆ ಆಗೋವಂಥ ರೆಸಿಪಿ ಇದು, ಸ್ವೀಟ್ ರೆಸಿಪಿ. ಆಮೇಲೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿ ಬರುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.